ಕಳೆದ 75 ದಿನದಿಂದ ಮೆಡಿಕಲ್ ಕಾಲೇಜಿಗಾಗಿ ಹೋರಾಟ ಮಾಡತ್ತಿದ್ದೆವು. ಸರ್ಕಾರಿ ಆಸ್ಪತ್ರೆ ಹೋಗ್ಬೇಕಂತೇಳಿ. ಆದ್ರೆ ನಮ್ಮ ಮಾತಿಗೆ ಯಾವ ಸಚಿವರು ಶಾಸಕರು ಯಾರು ಕ್ಯಾರಿ ಏನಾಗ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಕುತ್ತೇವೋ ಅದೇವೋ ಸತ್ಯವನ್ನು ಗೊತ್ತಿಲ್ಲ ಅವ್ರಿಗೆ. ಯಾವ್ರಿಗೆ ತಮ್ಮ ಸ್ವತಃ ಬೇಕಾಗ್ಯದ, ಅವ್ರಿಗೆ ಲಾಭ ಬೇಕಾಗ್ಯದ. ಇದನ್ನೆಲ್ಲ ಸರ್ಕಾರಿ ಆಸ್ತಿಗಳನ್ನು ಮಾರ್ಕೊಂಡು ತಮ್ಮ ಹೊಟ್ಟೆ ತುಂಬ್ಕೋಬೇಕತ್ತಾರ. ಅದಕ್ಕೆ ನಾವು ವಿರೋಧ ಮಾಡಾಕತ್ತೇವು. ಈಗ 75 ದಿವಸ ಆದ್ರೂ ನಮ್ಮ ಬಗ್ಗೆ ಧ್ವನಿ ಎತ್ತಾಗ್ತಾ ಇರಲಿಲ್ಲ. ಈ ನಾಳೆ ಮುಂಬರುವ ಡಿಸೆಂಬರ್ 8ನೇ ತಾರೀಕಿಗೆ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಾಗ ಈ ಮೆಡಿಕಲ್ ಕಾಲೇಜ್ ಬಗ್ಗೆ ಧ್ವನಿ ಎತ್ತಬೇಕು. ಇಲ್ಲ ಅಂದ್ರೆ ನಾವು ಮುಂದೆ ತಮಟೆ ಚೌಡ ಮಾಡ್ತೇವೆ. ಮುಂದೆ ನಮ್ಮ ಪಾಲಿಗೆ ನೀವು ಸತ್ತ ತಿಳ್ಕೊಂಡು ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಕ್ ಬಯಸ್ತೇವೆ. ಸರ್, ಆಗಲೇ ಬಿಜೆಪಿ ಜಿಲ್ಲಾಧ್ಯಕ್ಷರು ಏನೋ ಫೋಟೋ ಸುಡಬೇಡ ಅದು ಮಾಡಬೇಡ್ರಿ ಅಂತಂದ್ರು. ಅವರು ಜಿಗಿನಗರ್ ಫೋಟೋ ನಮ್ಮ ಜಿಲ್ಲೆ ಕೊಡೆ ಏನೂ ಇಲ್ಲ, ಸೊನ್ನೆ ಕೊಡುಗೆ ಏನೂ ಇಲ್ಲ. ಬರೀ ಮೀಸಲಾತಿ ಒಳಗ ಆರ್ಸಿ ಬಂದ ಮೋಜ್ ಮಜಾ ಮಾಡಕತ್ತಾರ ಅವರು. ಅದಕ್ಕ ಏಮ್ಸ್ ತರ್ಲಕ್ಕ ಅವ್ರಿಗೆ ಗಂಡಸ್ತಿಲ್ವಾ ನಮ್ಮ MP ಅವ್ರಿಗೆ 8 MP ಗೊತ್ತದ ಯಾವ ಪುನರ್ಕಾಗಿ ಅವ್ರು ಏಮ್ಸ್ ತರಕ್ ಆಗ್ತಾ ಇಲ್ಲ. 150 ಎಕರೆ ಜಮೀನ್ ಅದ, ಅದನ್ನೆಲ್ಲ ಲುಟ್ಟಿ ಹೊಡಿಬೇಕತ್ತಾರ ಇವರು. ಬಿಜೆಪಿ ಅವ್ರು ಯಾರು ಏನ್ ಮಾಡಕ್ತಾ ಇರಲಿಲ್ಲ, ಕಾಂಗ್ರೆಸ್ ಅವ್ರು ಮಾಡಕ್ಕಿಲ್ಲ. ಅಂದ್ರೆ ಜನರನ್ನು ಮಳೆ ಮಾಡಕತ್ತಾರ ಇವರು, ದಿಕ್ಕು ತಪ್ಪಿಸಿ ಮಾಡಕತ್ತಾರ. ಇದನ್ನ ನಾವೊಂದು ಖಂಡಿಸ್ತೇವೆ. ಯಾಕಪ್ಪ ಅಂದ್ರೆ ಆಸ್ಪತ್ರೆ ಬರೋರೆಲ್ಲ ದಲಿತರು ಹಿಂದೆ ಇವರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಸರ್ಕಾರ ಆಸ್ತಿ ಗುಳುಮ್ ಮಾಡಬೇಕು. 150 ಎಕರೆ ಆಸ್ತಿ ನುಂಗಬೇಕು. ಆಮೇಲೆ ಜಿಲ್ಲಾ ಆಸ್ಪತ್ರೆ ಈಗಾಗಲೇ ನಮ್ಮೆಲ್ಲ ತೆರಿಗೆ ದುಡ್ಡಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದ್ದಿದ್ದಾನೆ, ಅದನ್ನು ಕೂಡ ನುಂಗಿ ಹಾಕಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಿದ್ರೆ ನಮಗೇನು ಇದರ ಸಿಗೋದಿಲ್ಲ ಅನ್ನುವಂಥದ್ದನ್ನು ಅವ್ರೇನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೂ ಏನು ಯೋಜನೆ ಹಾಕೊಂಡಿದ್ದಾರೆ ಕಾಣ್ತವ. ಇವರಿಂದ ಒಂದು 100 ಕೋಟಿ ರೂಪಾಯಿ ನಾವು ಒಂದು ಭ್ರಷ್ಟಾಚಾರದೊಳಗೆ ನಾವು ಇಷ್ಟು ಅಮೌಂಟ್ ನಮ್ಗೆ ಗೋಳೆ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂತೇಳಿ ಇವರು PPP ಮಾಡ್ಲಿಕ್ಕೆ ಇಲ್ಲಿ ಹೊರಟಿದ್ದಾರೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೂ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಮತ್ತೆ ಇವತ್ತು ಅವ್ರಿಗೆಲ್ಲ ನಾವು ಈ ಜನಾಕ್ರೋಶ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಬಿಜಾಪುರ ಜಿಲ್ಲೆ ಜನ, ನೀವು ಜರ್ ಮೊಂಡತನ ಪ್ರದರ್ಶಿಸಿದ್ರೆ ನಾಳೆ ಮುಂದಿನ ದಿನಮಾನದಲ್ಲಿ ನಿಮಗೆ ಬಿಜಾಪುರ ಜಿಲ್ಲೆ ಜನ ಸಂಪೂರ್ಣ 8 ಶಾಸಕರನ್ನ ಮಣ್ಣು ಮುಕ್ಕಿಸ್ತಾರೆ. ಮತ್ತೆ ನಾಳೆ ಡಿಸೆಂಬರ್ 8ನೇ ತಾರೀಕಲ್ಲಿ ಅಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ ಇಲ್ಲಿ ಬೆಳಗಾವದಲ್ಲಿ. ಅಲ್ಲಿ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಮುತುವರ್ಜಿ ವಹಿಸಿ ಮಾಡ್ಲಿಲ್ಲ ಅಂದ್ರೆ ನಮಗಂತೂ ಇಲ್ಲಿ ಬಿಡೋದಿಲ್ಲ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ನೀವು ಎಚ್ಚರ ಕೊಡಬೇಕು. ಸ್ವತಃ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇನ್ನೊಬ್ಬರೇನು ಸಚಿವರಿದ್ದೀರಿ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ತಮ್ಮ ಹೆಸರು ಇತ್ತು. ಆದ್ರೆ ಏನು ನೀವು 85 ದಿನದಿಂದ ಏನು ಮಂಡತನ ಮಾಡ್ತಾ ಇದ್ದೀರಿ, ನಿಮ್ಮ ಹೆಸರೆಲ್ಲ ಖರಾಬ್ ಮಾಡ್ಕೊಳ್ತಾ ಇದ್ದೀರಿ. ನೀವು ಇಡೀ ಬಿಜಾಪುರ ಜಿಲ್ಲೆ ಜನರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಡೀ ಬಿಜಾಪುರ ಜಿಲ್ಲೆ ಪ್ರತಿಯೊಬ್ಬರು ಮನೆಗೂ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಮುಟ್ಟಿಸ್ತಾ ಇದ್ದೀವಿ. ನಾವು ಹೋರಾಟ ಸಮಿತಿಯಿಂದ ತಮಗೆ ಎಚ್ಚರಿಸೋದು ಏನಂದ್ರೆ, ಯಾವ ಕಾರಣಕ್ಕೂ ನೀವು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಲು ಏನು ಹೊರಡಬಾರದು, ಯಾವುದೇ ಕಾರಣಕ್ಕೆ ಆಗಲೇಬಾರದು. ಅದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಅನ್ನೋಂಥದ್ದು ನಾಳೆ ನೀವು ಡಿಸೆಂಬರ್ 8ನೇ ತಾರೀಕಿಗೆ ಅಧಿವೇಶನದಲ್ಲಿ ನೀವು ಎಲ್ಲಕ್ಕಿಂತ ಮೊದಲು ಇದನ್ನೇ ಪ್ರಸ್ತಾಪ ಮಾಡಬೇಕು. ನಮ್ಮ ವಿಜಯಪುರ ಜಿಲ್ಲೆ ಎಲ್ಲ ಶಾಸಕರಾಗಿರ್ಬೋದು, ಮಂತ್ರಿ ಮಹೋದಯರಾಗಿರ್ಬೋದು, ನಮ್ಮ ನಗರ ಶಾಸಕರಂತೂ 75 ದಿನ ಆದ್ರೂ ಕೂಡ ಎಲ್ಲಿ ಅದಾರೋ ಬೇರೆ ಏನು ಭೂಲೋಕ ಬಿಟ್ಟಲ್ಲಿ ಹೋಗ್ಯಾರೋ ಗೊತ್ತಾಗತ್ತಿಲ್ಲ. ಇಂಥವ್ರಿಂದ ಏನು ದೇಶ ಕಟ್ಟಲಿಕ್ಕೆ ಆಗ್ತದೆ? ಬರೇ ಹಿಂದೂ 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 ಬರೇ ವಿಷ ಬೀಜ ಬಿತ್ತಿ ಇಡೀ ಪ್ರಾಮಾಣಿಕ ದೇಶದ ವ್ಯವಸ್ಥೆನೇ ಹಾಳು ಮಾಡುವಂತ ಜನಪ್ರತಿನಿಧಿಗಳಿಗೆ ಮುಂದಿನ ದಿನಮಾನದಲ್ಲಿ ತಕ್ಕ ಪಾಠ ಕಲಿಸ್ತಾರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೊನ್ನೆ ಎಲ್ಲಾರು CM ಕಡೆ ಹೋಗಿ ಭೇಟಿ ಹಾಕೊಂಡ್ರಿ, ಏನಂದ್ರು ಸರ್? 19ನೇ ತಾರೀಕಿಗೆ ನಾವು 29 ಜನ ವಿಜಯಪುರದಿಂದ ನಿಯೋಗ ಕರ್ಕೊಂಡು ಹೋಗಿದ್ರು. ಉಸ್ತುವಾರಿ ಸಚಿವರು ಇಲ್ಲ, ನಾನು 19 ತಾರೀಕಿಗೆ ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ತೀನಿ 19 ತಾರೀಕಿಗೆ ನಿಯೋಗ ಕರ್ಕೊಂಡು ಹೋಗಿದ್ರು. ಕಾಟಾಚಾರಕ್ಕೆ ನಿಯೋಗ ಕರ್ಕೊಂಡು ಹೋಗಿದ್ದಾರೆ. ಅವರು ಇದನ್ನ ಖಾಸಗಿ ಸಹಭಾಗಿತ್ವೊಳಗ ವೈದ್ಯಕೀಯ ಕಾಲೇಜು ಮಾಡ್ಬೇಕು ಅನ್ನೋಂತ ಹುನ್ನಾರ್ಲಿಂದ ಮ್ಯಾಲೆಲ್ಲ ನಾಟಕ ಮಾಡಿ ನಮ್ಮನ್ನೆಲ್ಲ ಅಲ್ಲಿ ನಿಯೋಗದಾಗ ಹೋದ್ರು ಕೂಡ ಮುಖ್ಯಮಂತ್ರಿ ಎತ್ತಿಲಿ 150 ಜನ ಸೇರಿದವರು ಅವರು ಚೇಂಬರ್ ಕರ್ಕೊಂಡು ಹೋಗ್ಲಾರ್ದನೆ ಹೊರಗೆ ಅರ್ಧ ತಾಸು ನಿಲ್ಲಿಸಿದ್ದಾರೆ. ಅವ್ರು ಹೊರಗೆ ಕರ್ಕೊಂಡ್ ಬಂದ್ಮೇಲೆ ಅಲ್ಲಿ ನಿಲ್ಲಿಸಿ ಅಲ್ಲೇ ನಮ್ಮ ಮನೆಗೆ ತೋತಾರೆ. ಅಟ್ ನಾವು ಲಜ್ಜಿಗೆಟ್ಟ ಜನ ಅಲ್ಲೇ ನಾವು ಬಿಜಾಪುರ ಜಿಲ್ಲೆಯವರು 600 ಕಿಲೋಮೀಟರ್ ತನಕ ಹೋಗಿವಿ. ನಾವು ನಿಯೋಗ ಹೋಗಿದ್ದಾರೆ, ನಮಗೊಂದು ಮರ್ಯಾದೆ ಕೊಡ್ತಾರ. ಬಿಜಾಪುರ ಜಿಲ್ಲೆ ಜನರಿಗೆ ಅನ್ಯಾಯ ಮಾಡುದಿಲ್ಲ ಅನ್ನುವಂತ ನಾವು ಉದ್ದೇಶ ಇಟ್ಕೊಂಡಿವು. ಒಳಗೆ ಬರೀ ನಾವು ಮತ ಹಾಕ್ಲಿಕ್ಕೆ ಮಾತ್ರ ನಮ್ಮ ಬಿಜಾಪುರ ಜನರೇ ಸೀಮಿತ, ಅವರು ಶ್ರೀಮಂತರು ಮಾಡ್ಲಿಕ್ಕೆ ನಾವೆಲ್ಲ ತೆರಿಗೆ ಕಟ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ಜನರಿಗೆಲ್ಲ ಮಾಹಿತಿ ಆಗಿದೆ. ಇನ್ಮೇಲೆ ನಿಮ್ಮ ಆಟ ನಡೆಯೋದಿಲ್ಲ ಅನ್ನುವಂಥದ್ದನ್ನ ನಾವು ಸಂಪೂರ್ಣ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಜಗದೀಶ್ ಸೂರೋಶಿ, ನಾನು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿಯ ನಾನೊಬ್ಬ ರೈತನ ಮಗ ರೊಕ್ಕ ಇರ್ಲಿಲ್ಲ,
ಆ ನೋವಿನಿಂದ ಭಾಗಾಗಿ ಇವತ್ತು ನನ್ನ ಶಾಲೆ ಇಲ್ಲಿ ನಾನು ವಿಚಾರ ಇಷ್ಟೇ ಹೇಳ್ತಾ ಇದ್ದೀನಿ. ಕೂಡಲೇ ರಾಜಕೀಯ ಅಧಿವೇಶನ ನಡೆದ ಅಧಿವೇಶನದಾಗ ಎಲ್ಲ 8 ಶಾಸಕರು ಹೋರಾಟಕ್ಕಿಳಿಬೇಕು. ಮತ್ತು ನಮ್ಮ ಸಂಸದರು ಕೂಡ ನಮಗೆ ಒಳ್ಳೆ ವಿಚಾರವಾದ ಹೇಳಿದಾರೆ, ನಮಗೆ ನೀಲ್ಲ ಹೋಗ್ಬೇಕು. ಸಂಸದರು ಕೂಡ ಈ ಸರ್ಕಾರಿ ವೈದ್ಯಕಾಲಯ ಸಿಗುವವರೆಗೆ ಈ ಬಿಜಾಪುರ ಹೋಟೆಲ್ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ಕೂಡ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಕೂಡ ಇವತ್ತು ರೈತರಿಗಾದ ಅನ್ಯಾಯ, ನಾಳೆ 4ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರು ಬರಕತ್ತಾರೆ ವಿಜಾಪುರಕ್ಕೆ. ಇವತ್ತೇನು ಸಾಕಷ್ಟು ಮಳೆಯಾಗಿ ಇವತ್ತು ಆ ರೈತರಿಗೆ ನೆರವಿಗೆ ಬರ್ಬೇಕಾದ ಸರ್ಕಾರ ಬಂದಿಲ್ಲ ಅಂತಕ್ಕಂಥ ಇಟ್ಕೊಂಡು ನಾವು ಸಿದ್ದೇಶ್ವರಗುಡಿಯಿಂದ ಹೋರಾಟ ಹಮ್ಮಿಕೊಂಡಿವಿ. ರೈತರ ಹೋರಾಟ ಅಂದ್ರೆ ಅದೇನು ಕೆಲವರಿಗೆ ಸೀಮಿತ ಇಲ್ಲ. ಯಾಕಂದ್ರೆ ಅನ್ನ ಕೊಡ್ತಕ್ಕಂಥ ರೈತ ಅವನಿಗೆ ಬೆಂಬಲಗಾಗಿ ಕೂಡ ತಮ್ಗೆಲ್ಲರ ಮನವಿ ಮಾಡ್ತೀನಿ. ನಾನು 4ನೇ ತಾರೀಕು ಸಿದ್ದೇಶ್ವರಗುಡಿಯಿಂದ 11 ಗಂಟೆಗೆ ನಾವು DC ಮನವಿ ಕೊಡಾಕಿದ್ದೀವಿ. ನಾನು ಹೇಳ್ತಾ ಜಿಲ್ಲಾ ಅಧ್ಯಕ್ಷನಾಗಿ ಭಾರತ ಜಿಲ್ಲಾಧ್ಯಕ್ಷನಾಗಿ ಅಲ್ಲ, ನಾನೊಬ್ಬ ಇಡೀ ಭಾರತೀಯ ಜಿಲ್ಲಾಧ್ಯಕ್ಷ ಎಲ್ಲರೂ ಕರ್ಕೊಂಡು ಬಂದಿನಿ. ಇವತ್ತು ಸಾಕಷ್ಟು ಜನ ಇದ್ರು, ಇವತ್ತು ನಾವು ಶಾಲೆ ಹಾಕೊಳಕ್ ಹೋಗಿಲ್ಲ, ಎಲ್ಲ ಸಾಕಷ್ಟು ಜನ ಇಲ್ಲಿದ್ದಾರೆ. ನಾವು ಸತತ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಗೆ ಈ ಮೆಡಿಕಲ್ ಕಾಲೇಜ್ ಸಿಗುವವರೆಗೆ ನಾನು ಕೂಡ ಒಬ್ಬ ಜೀವನ ಕೊಡೋದು ತಯಾರಾಗಿರ್ತಕ್ಕಂಥ ಮಾತನ್ನು ನಿಮ್ಮನ್ನು ಹೇಳ್ತಾ ಇದ್ದೇನೆ. ಎರಡು ಮಾತು ತಿಳಿದ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಗೊತ್ತರೆ ಇವತ್ತು ನಮಗ ಈ ರೀತಿ ಅಪ್ಪನ ಮಾಡಿ ಇವತ್ತು ನಾವು ಬಾಗಲಕೋಟೆಗೆ ಬೇಡ ಅಂತ ನಾವು ವಿರೋಧ ಮಾಡ್ತಾ ಇಲ್ಲ. ಈ ನಮಗೂ ಕೊಡ್ರಿ, ಯಾಕಂದ್ರೆ ಸುಮಾರು 20 ವರ್ಷದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಮೆಡಿಕಲ್ ಕಾಲೇಜ್ ಸಲುವಾಗಿ. ಇವತ್ತು ನಾವು 75 ದಿನ ಇವತ್ತು ಹೋರಾಟ ನಡೆದ್ರು ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ 8 ಜನ ಪ್ರತಿನಿಧಿಗಳು ಏನು ಯಾವ ಮಕ್ಕಳಿಗೆ ನಿದ್ದೆ ಮಾಡ್ತಾ ಇದ್ದೀರಿ ನೀವು? ಇವತ್ತು ರಾಜಕೀಯ ಬಿಡ್ರಿ, ಜನರು ಕೊಟ್ಟಂತ ಮತ ಭಿಕ್ಷೆಯಿಂದ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ. ಮಂತ್ರಿ ಆಗಿದ್ರಿ, 2 ಸಚಿವರಿದ್ದೀರಿ, ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮನೆ MB ಪಾಟೀಲ್ ನಾನು ಕೇಳ್ಕೊತೇನೆ. ನಮಗೆ ಅವಮಾನ ಮಾಡುವಂತ ಉದ್ದೇಶದಿಂದ ಇವತ್ತು ಬೆಂಗಳೂರು ಕರ್ಕೊಂಡು ಹೋದ್ರಿ. ಇಲ್ಲೇ ಹೇಳ್ಬೇಕಾಗಿತ್ತು ನೀವು, ನಾನು PPP ಮಾಡಲು ಬೇಕಾಗಿದೆ, ನನ್ನ ದೊಡ್ಡ ಸಂಸ್ಥೆ ಇದೆ, ಅದಕ್ಕೆ ಇನ್ನೂ ಸಾವಿರಾರು ಕೋಟಿ ರೂಪಾಯಿ ನಾನು ಗಳಿಕೆ ಮಾಡಬೇಕಾಗಿದೆ, ಅದಕ್ಕೆ ನಾನು ಸರ್ಕಾರಿ ಬೇಡ, ನೀವು ಏನ್ ಮಾಡ್ಕೊತೀರೋ ಮಾಡ್ಕೊಡ್ತೀವಿ ಹೇಳಬೇಕಾಗಿತ್ತು ನೀವು. ಇವತ್ತು 80,000 ಖರ್ಚು ಮಾಡಿ ಬಡ ಇಲ್ಲೆಲ್ಲ ಕೂತಂತವ್ರು ವಿದ್ಯಾರ್ಥಿಗಳು ಏನು 4 ದನಕಾಯವರಲ್ಲಿ 7-3 ಡಿಗ್ರಿ ಓದಂತವ್ರು ಕೂತಿದ್ದಾರೆ ಮುತ್ಸದ್ದಿಗಳ ಹೋರಾಟಕ್ಕೆ. ಇವತ್ತು ಕರ್ಕೊಂಡಾಗ ತಪ್ಪನ ಮಾಡಿದ್ರಿ. ಒಬ್ರು ಇವತ್ತು ನಮ್ಮನ್ನ ಅಲ್ಲಿ ಹೆಂಗಂದ್ರೆ ಭಿಕ್ಷುಕರ ತರ ಒಂದು ಆರೋಪಿಗಳ ತರ ನಿಲ್ಸಿದ್ವಿ ವಿಧಾನಸೌಧದಲ್ಲಿ. ಅವತ್ತು ಮಾತನಾಡಿಕೆ ನಮಗೆ ಬರ್ತಿತ್ತು ಮುಖ್ಯಮಂತ್ರಿಗೆ. ಇನ್ನೂ ಕೂಡ ನಾವು ಮುಖ್ಯಮಂತ್ರಿಗೆ ಅಡ್ಡಕಾರಾಗಿ ನಿಂದಿಸಿದ್ದೇವೆ. ಅದು ದೊಡ್ಡದಾಗಲಿಲ್ಲ. ವಿಧಾನಸೌಧದಲ್ಲಿ ಆ ರೀತಿ ಆಗಬಾರದು ಗಲಾಟೆ ಅಂತಕ್ಕಂಥ ವಿಚಾರದಿಂದ ಮುಂದೆ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಡಿಸ್ಬೇಕಂತ ತಿಳ್ಕೊಂಡು ಹೇಳಿದ್ರೆ ನಾವು ಸುಮ್ಮನೆ ಬಂದಿದ್ದೇವೆ. ಆ ಹೋರಾಟ ಶಾಂತ ತಿಳ್ಕೊಂಡು ಇವತ್ತು ನಮ್ಮ ಹೋರಾಟಗಾರನ ನೀವು ಮೋಸ ನೋಡಕ್ ಹೋದ್ರೆ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ. ಇದು ವಿಜಯಪುರ ಜಿಲ್ಲೆ ಅಂತಂದ್ರೆ ಬಸವಣ್ಣನವರು ಮಾಡಿರ್ತಕ್ಕಂಥ ಕ್ರಾಂತಿಯ ನಾಡು ಇದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಇವತ್ತ ಸಮಾನತೆ ಸಲುವಾಗಿ ಇವತ್ತು ಕ್ರಾಂತಿಯನ್ನ ಮಾಡಿದಲ್ಲ. ಇದು 21ನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನಾದರೂ ಕ್ರಾಂತಿ ನಡೆದಿದೆ ಆದ್ರೆ ಅದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ಕ್ರಾಂತಿ ನಡೀತದೆ. ಕ್ರಾಂತಿಯ ಮೂಲಕ ಈ ಸರ್ಕಾರಕ್ಕೆ ವಾಂತಿ ಮಾಡಿಸ್ತೇವೆ, ಬಿಡುದಲ್ಲ ವಾಂತಿ ಮಾಡಿಸ್ತೇವೆ. ಇದಕ್ಕ ಅರ್ಥ ಮಾಡ್ಕೊಳ್ಳಿ. ಏನು ಹುಡುಗಾಟಿಗೆ ತಿಳ್ಕೊಂಡಿದ್ದೀರಿ? ಅದಕ್ಕೆ ಸರ್ವಜ್ಞ ಕೈ ಒಂದು ಕಡೆ ಹೇಳ್ತಾರೆ, ಹಿರಿತನವು ಹೇಡಿಂಗೆ, ಗುರುತನವು ಮೂಡಂಗೆ, ದೊರೆತನವು ನಾಡ ನೀಚಂಗೆ ದೊರಕಿದರೆ ಜಗಕ್ಕೆಲ್ಲ ಕೆಡವು ನೋಡು ಸರ್ವಜ್ಞ ಆತ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.